ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಆರ್ಮಿ ಎಕ್ಸಾಮ್ ಇವತ್ತಿಂದ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಗ್ನಿವೀರ್ ಆರ್ಮಿ ಎಕ್ಸಾಮ್ ಫಸ್ಟ್ ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ GK ಕ್ವಶನ್ ಬಂದಿದ್ವು ಅಂತ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮ್ಮ ಒಂದು ಎಕ್ಸಾಮ್ ಆಗೋವರೆಗೂ ಪ್ರತಿದಿನದ ಶಿಫ್ಟ್ ವೈಸ್ ಕ್ವಶನ್ನ ಮಾಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಂತ. 2025 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಯಾವ ತಂಡವನ್ನು ಸೋಲಿಸಿತು ಅಂತ ಕ್ವಶನ್ ಕೇಳಿದ್ದಾರೆ ಇವತ್ತಿನ ಆರ್ಮಿ ಎಕ್ಸಾಮ್ನಲ್ಲಿ. ಯಾವ ತಂಡಪ್ಪ ಅಂದ್ರೆ ಆಸ್ಟ್ರೇಲಿಯಾ ತಂಡವನ್ನು ಭಾರತ ಸೋಲಿಸುತ್ತದೆ ಸೆಮಿಫೈನಲ್ನಲ್ಲಿ. ಅದೇ ರೀತಿ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ಭಾರತ ಚೊಚ್ಚಲ ಮಹಿಳಾ ವಿಶ್ವಕಪ್ಪನ್ನು ಗೆಲ್ಲುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಜಗದೀಪ್ ಧನ್ಕರ್ ಅವರ ನಂತರ ಭಾರತದ ಉಪರಾಷ್ಟ್ರಪತಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ CP ರಾಧಾಕೃಷ್ಣನ್ ಅವರು ಜಗದೀಪ್ ಧನ್ಕರ್ ಅವರ ನಂತರ ಉಪರಾಷ್ಟ್ರಪತಿಯಾಗಿ ನೇಮಕಗೊಂಡಾರ. ಹೌದು, ಜಗದೀಪ್ ಧನ್ಕರ್ ಅವರ ಅವಧಿ ಸುಮಾರು 2027ರವರೆಗೂ ಇತ್ತು. ಅದಕ್ಕಿಂತ ಮುಂಚೆನೇ ಅವರು ರಾಜೀನಾಮೆ ನೀಡಿರೋದರಿಂದ ಪ್ರಸ್ತುತ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ನೇಮಕಗೊಂಡಿದ್ದು. ಇವರ ಒಂದು ಅವಧಿ 2031ರವರೆಗೂ ಇದೆ. ಓಕೆ, ನೆಕ್ಸ್ಟ್. ನವದೆಹಲಿಯಲ್ಲಿ ಜನವರಿ 26ರಂದು ನಡೆಯುವ ಮೆರವಣಿಗೆಯನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ B ಗಣರಾಜ್ಯೋತ್ಸವ. ಹೌದು, 1950 ಜನವರಿ 26ರಂದು ನಾವು ಸಂವಿಧಾನವನ್ನು ಜಾರಿಗೊಳಿಸೋದ್ರಿಂದ ಅಂಗೀಕರಣ ಮಾಡಿರೋದ್ರಿಂದ ಆ ಒಂದು ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಜನವರಿ 26ರಂದು. ಹೌದಾ, ಈ ಒಂದು ದಿನದಂದು ಭಾರತದ ರಾಷ್ಟ್ರಪತಿ ಅವರು ಧ್ವಜಾರೋಹಣ ಮಾಡ್ತಾರೆ. ಯಾರು? ಭಾರತದ ರಾಷ್ಟ್ರಪತಿ ಧ್ವಜಾರೋಹಣ ಮಾಡ್ತಾರೆ. ಅದೇ ರೀತಿ ಆಗಸ್ಟ್ 15ರಂದು ಅಂದರೆ ಸ್ವಾತಂತ್ರ್ಯ ದಿನದಂದು ಭಾರತದ ಪ್ರಧಾನಮಂತ್ರಿ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾರೆ. ಹೌದಾ, ನೆಕ್ಸ್ಟ್. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿದೆ. ಸೊ ಈ ಕ್ವಶನ್ ಆ್ಯಕ್ಚುಲಿ ಈ ಥರ ಕೇಳಿರಲಿಲ್ಲ. ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ ಬೇಸ್ ಮೇಲೆ ಕ್ವಶನ್ ಕೇಳಿದರು, ಹೇಳಿಕೆ ಬೇಸ್ ಮೇಲೆ. ಸೊ ಮೊದಲನೇ ಹೇಳಿಕೆ ಏನಪ್ಪ ಅಂದ್ರೆ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಎರಡನೇ ಹೇಳಿಕೆ ಧ್ವಜವನ್ನು ಗೌರವಿಸುವುದು. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದರು. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ 2 ಹೇಳಿಕೆ ಸರಿಯಾದವು. ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತಕ್ಕಂಥ 11 ಕರ್ತವ್ಯಗಳಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ಪ್ರಜೆಯ ಆದ್ಯ ಕರ್ತವ್ಯ, ಮೂಲಭೂತ ಕರ್ತವ್ಯ. ಹೌದಾ, ಈ ಒಂದು ಮೂಲಭೂತ ಕರ್ತವ್ಯವನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸ್ತಾರೆ. ಹೌದಾ, ಎಷ್ಟನೇ ಭಾಗದಲ್ಲಿ? 4A ಭಾಗದಲ್ಲಿ 51A ವಿಧಿಯಿಂದ 51K ವಿಧಿಯವರೆಗೂ ಸೇರಿಸ್ತಾರೆ. ಹೌದಾ, ಸೊ ಮೂಲಭೂತ ಕರ್ತವ್ಯಗಳನ್ನ ಶಿಫಾರಸು ಮಾಡಿದ ಸಮಿತಿ ಯಾವುದು ಕ್ವಶನ್ ಕೇಳ್ಬೋದು ಮುಂದಿನ ಎಕ್ಸಾಮ್ನಲ್ಲಿ. ಯಾವುದಪ್ಪ ಅಂದ್ರೆ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ. ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ. ಓಕೆ, ಇದಿಷ್ಟು ಮಾಹಿತಿ ಗೊತ್ತಿರಲಿ ಮುಂದೆ ಎಕ್ಸಾಮ್ ಬರೆಯೋರಿಗೆ. ನೆಕ್ಸ್ಟ್, 74ನೇ ಸಂವಿಧಾನ ತಿದ್ದುಪಡಿಯು ಯಾವುದನ್ನು ಸಂವಿಧಾನಕ್ಕೆ ಸೇರಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಈ 74ನೇ ಸಂವಿಧಾನ ತಿದ್ದುಪಡಿ 1993ರಲ್ಲಿ ಆಗ್ತದೆ. ಸೊ ಇದು ಸಂವಿಧಾನಕ್ಕೆ ನಗರ ಪಾಲಿಕೆಗಳ ಸಂವಿಧಾನಿಕ ಮಾನ್ಯತೆಯನ್ನು ಸೇರಿಸ್ತದೆ. ಹೌದಾ, ಭಾರತದ ಸಂವಿಧಾನದ ಭಾಗ 9A ಸೊ ಈ ಒಂದು ಮುನ್ಸಿಪಾಲ್ಟಿ ಅಥವಾ ನಗರಸಭೆಗಳನ್ನು ಈ ಒಂದು ತಿದ್ದುಪಡಿ ಮುಖಾಂತರ 1993ರಲ್ಲಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ. ಹೌದಾ, ನೆಕ್ಸ್ಟ್. ಖಿಲಾಫತ್ ಚಳುವಳಿಯಲ್ಲಿ ಗಾಂಧೀಜಿಯವರು ಏನು ಮಾಡಿದರು? ಈ ಕ್ವಶನ್ ಆ್ಯಕ್ಚುಲಿ ಈ ಥರ ಇರಲಿಲ್ಲ. ಖಿಲಾಫತ್ ಚಳುವಳಿಯಲ್ಲಿ ಗಾಂಧೀಜಿಯವರು ಯಾವ ರೀತಿ ಸಹಯೋಗವನ್ನು ನೀಡಿದರು ಅಂತ ಕ್ವಶನ್ ಕೇಳಿದರು. ಸಹಯೋಗ ಯಾವ ರೀತಿಪ್ಪ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಜನರನ್ನು ಒಂದು ಮಾಡುವ ಮುಖಾಂತರ ಸಹಯೋಗವನ್ನು ಇವರು ನೀಡ್ತಾರೆ. ಓಕೆ, ಆ ಕ್ವಶನ್ನು ನಾನು ಈ ಥರ ನಿಮಗೆ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಇದೇ ಥರ ಕ್ವಶನ್ ಬರ್ತಾಯಿದ್ದು ಅಂತ ನಿಮಗೆ ಗೊತ್ತಾಗಲಿ ಅಂತ ಈ ಕ್ವಶನ್ ತಂದಿರೋದು. ಓಕೆ, ನೆಕ್ಸ್ಟ್. ಭಾರತೀಯ ನೌಕಾದಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವಾಗಪ್ಪ ಅಂದ್ರೆ
ಡಿಸೆಂಬರ್ 4ರಂದು. ಹೌದಾ? 1971ರ ಭಾರತ ಪಾಕ್ ಯುದ್ಧದಲ್ಲಿ ಕರಾಚಿ ಬಂದರಿನ ಮೇಲೆ ನೌಕಾದಳ ನಡೆಸಿದ ಆಪರೇಷನ್ ಟ್ರೈಡೆಂಟ್ ಯಶಸ್ಸಿನ ಸ್ಮರಣಾರ್ಥ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಡಿಸೆಂಬರ್ 4ರಂದು ನೌಕಾದಳ ದಿನಾಚರಣೆ ನಡೆಯುತ್ತದೆ. ಈಗ ನೌಕಾದಳದ ಬಗ್ಗೆ ಒಂದು ಅಪ್ಡೇಟ್ ಏನಂದರೆ ಕರೆಂಟ್ ಇವೆಂಟ್ಸ್. ಪ್ರಸ್ತುತ ನೌಕಾದಳದ ಅಡ್ಮಿರಲ್, ನಾವು ನೇವಿಯವರನ್ನ ಮುಖ್ಯವಾಗಿ ಇದ್ದವ್ರನ್ನ ಏನಂತ ಕರಿತೀವಿ? ಅಡ್ಮಿರಲ್ ಅಂತ ಕರಿತೀವಿ. ಯಾರು? ಅಡ್ಮಿರಲ್. ಆರ್ಮಿಯವರಿಗೆ ಜನರಲ್ ಇರ್ತಾರೆ, ನೇವಿಯವರಿಗೆ ಅಡ್ಮಿರಲ್ ಇರ್ತಾರೆ, ಮತ್ತು ಏರ್ಫೋರ್ಸ್ ಅವರಿಗೆ ಏರ್ ಚೀಫ್ ಮಾರ್ಷಲ್ ಇರ್ತಾರೆ. ಏರ್ ಚೀಫ್ ಮಾರ್ಷಲ್. ಪ್ರಸ್ತುತ ಅಪ್ಡೇಟ್ ಏನಪ್ಪ ಅಂದ್ರೆ ನೇವಿಯವರ ಅಡ್ಮಿರಲ್ನ ಚೇಂಜ್ ಮಾಡಿದ್ದಾರೆ. ಪ್ರಸ್ತುತ ಅಡ್ಮಿರಲ್ ಯಾರಪ್ಪ ಅಂದ್ರೆ ಕೃಷ್ಣ ಸ್ವಾಮಿನಾಥನ್. ಸೊ ನಿಮ್ಮ ಒಂದು ಎಕ್ಸಾಮ್ಗೆ ಇದು ಕರೆಂಟ್ ಅಫೇರ್ ಆಗಿ ಬರ್ಬೋದು. ಸ್ವಾಮಿನಾಥನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್. ಓಕೆ, ನಿಮ್ಮ ಎಕ್ಸಾಮ್ಗೆ ನಕ್ಕಿ 100% ಎಂದೆಲ್ಲ ನಾಳೆ ಕೇಳ್ತಾರೆ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಮಣ್ಣು ಯಾವುದು? ಇದು ಅಲ್ಯೂವಾಯಿಲ್, ಅಥವಾ ಇದನ್ನು ನಾವು ಕನ್ನಡದಲ್ಲಿ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು. ಹೌದಾ? ನೆಕ್ಸ್ಟ್, ಇದು ಅತ್ಯಂತ ಫಲವತ್ತಾದ ಮಣ್ಣು, ಭಾರತದ ಆಹಾರ ಧಾನ್ಯೋತ್ಪಾದನೆಯ ಬೆನ್ನೆಲುಬಾಗಿದೆ. ಓಕೆ, 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಸಂದಿತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಒಂದು ಪ್ರಶಸ್ತಿ ಆಪ್ಷನ್ ಡಿ ರಜನಿಕಾಂತ್ ಅವರಿಗೆ ಸಲ್ತದ. ಓಕೆ, ಇದು ಕ್ವಶನ್ ಕೂಡ ಇವತ್ತು ಕೇಳಿದರು. ನೆಕ್ಸ್ಟ್, 1806ರಲ್ಲಿ ನಡೆದಂತಹ ವೇಲೂರು ವಿದ್ರೋಹ ಅಥವಾ ವೇಲೂರು ದಂಗೆ ಯಾವ ಕಾರಣಕ್ಕಾಗಿ ಸಂಭವಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಸಂಭವಿಸಿರುವುದು ಹೊಸ ಸೇನಾ ನಿಯಮಗಳು ಒಂದು ನಿಷೇಧಕ್ಕೆ ಸಂಬಂಧಪಟ್ಟಂಥ ಇದರಿಂದ ಈ ಒಂದು ದಂಗೆ ಸಂಭವಿಸ್ತದೆ. ಓಕೆ, ಭಾರತದೊಂದಿಗೆ ಅತ್ಯಂತ ಉದ್ದದ ಗಡಿರೇಖೆಯನ್ನು ಹೊಂದಿರತಕ್ಕಂಥ ನೆರೆಯ ದೇಶ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಬಾಂಗ್ಲಾದೇಶ. ಹೌದು, 4096 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿರತಕ್ಕಂಥ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ ಅತ್ಯಂತ ಉದ್ದವಾದ ಭಾರತದ ನೆರೆಯ ಗಡಿಯಾಗಿದೆ. ಓಕೆ, ಸೊ ಇದು ಕೂಡ ಕ್ವಶನ್ ಇವತ್ತು ಕೇಳಿದರು. ನೆಕ್ಸ್ಟ್, ನಿಮಗೆ ಎಕ್ಸಾಮ್ ಏನು ಕೇಳ್ಬೋದು? ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಳ್ಳುವ ರಾಜ್ಯ ಯಾವುದು ಅಂತ ಕೇಳ್ಬೋದು. ಯಾವುದಪ್ಪ? ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಈ 5 ರಾಜ್ಯಗಳ ಮೂಲಕ ಗಡಿಯನ್ನು ಹಾದು ಹೋಗ್ತದೆ. ಓಕೆ, ನೆಕ್ಸ್ಟ್, ಸೊ ಈ ಕ್ವಶನ್ ಬಗ್ಗೆ ಒಂದು ಸಣ್ಣ ಕನ್ಫ್ಯೂಷನ್ ಏನಪ್ಪ ಅಂದರೆ ಮಣಿಪುರದ ಮುಖ್ಯಮಂತ್ರಿ ಕೇಳಿದ್ರು ಅಥವಾ ಬಿಹಾರದ ಮುಖ್ಯಮಂತ್ರಿ ಕೇಳಿದ್ರು ಕನ್ಫರ್ಮ್ ಗೊತ್ತಿಲ್ಲ. ಸೊ ಇವತ್ತು ಯಾರು ಎಕ್ಸಾಮ್ ಬರೆದು ಬಂದಿರಿ ದಯವಿಟ್ಟು ನೀವಾಗ ಕಮೆಂಟ್ ಮಾಡಿರಿ ಯಾವ ಮುಖ್ಯಮಂತ್ರಿ ಕೇಳಿದ್ರು ಅಂತ. ಸೊ ಮುಖ್ಯಮಂತ್ರಿಗಳ ಅಪ್ಡೇಟ್ ಅಂತ ಬಂದಾಗ ಪ್ರಸ್ತುತ ಹಲವು ಚುನಾವಣೆ ನಡೆದವ. ಫಾರ್ ಎಕ್ಸಾಂಪಲ್ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಮತ್ತು ಅಸ್ಸಾಂ ಆಗಿರ್ಬೋದು. ಸೊ ಈ 4 ರಾಜ್ಯಗಳ ಮುಖ್ಯಮಂತ್ರಿ ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ರೀಸೆಂಟ್ಲಿ ಚುನಾವಣೆ ನಡೆದವ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಹೌದಾ? ಇನ್ನು ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಅವರು. ಇನ್ನು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಇನ್ನು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ. ಓಕೆ, ಸೊ ಇದೊಂದು ಅಪ್ಡೇಟ್, ಇದು ಕೂಡ ಗೊತ್ತಿರಲಿ. ನಿಮ್ಮ ಎಕ್ಸಾಮ್ಗೆ 100% ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ನೆಕ್ಸ್ಟ್, 1613ರಲ್ಲಿ ಬ್ರಿಟಿಷರು ತಮ್ಮ ಮೊದಲ ಸಣ್ಣ ಕೈಗಾರಿಕಾ ಘಟಕ ಅಥವಾ ಸಣ್ಣ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಎಲ್ಲಿಪ್ಪ ಅಂದರೆ ಆಪ್ಷನ್ ಬಿ ಗುಜರಾತ್ನ ಸೂರತ್ನಲ್ಲಿ. ಓಕೆ, ನೆಕ್ಸ್ಟ್, ಸೊ ಇದಿಷ್ಟು ಜಿ ಕೆ ಕ್ವಶನ್ನು. ಮತ್ತು ಯಾವುದಾದ್ರೂ ಕ್ವಶನ್ ನಿಮಗೆ ಗೊತ್ತಿದ್ದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ. ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದ್ದರೆ ನಿಮಗೆ ಗೊತ್ತಿದ್ದರೆ. ನೆಕ್ಸ್ಟ್ ಸೈನ್ಸ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ ನೋಡ್ರಿ. ಇಲ್ಲಿ ಒಂದು ದ್ರವ್ಯ ಮತ್ತು ದ್ರವ್ಯದ ಮಹತ್ವ ಬಗ್ಗೆ ಕ್ವಶನ್ ಕೇಳ್ತಾರೆ. ಯಾವ ಥರಪ್ಪ ಅಂದ್ರೆ ಈ ಕೆಳಗಿನ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದರ ಆಕಾರ ಮತ್ತು ಗಾತ್ರ ಯಾವಾಗಲೂ ನಿಶ್ಚಲವಾಗಿರುತ್ತದೆ? ಯಾವುದಪ್ಪ ಅಂದ್ರೆ ಅದು ಘನ. ಯಾಕಂದರೆ ದ್ರವ ಮತ್ತು ಅನಿಲದ ಆಕಾರ ಯಾವತ್ತೂ ನಿಶ್ಚಲವಾಗಿರುವುದಿಲ್ಲ, ಬದಲಾಗ್ತದೆ. ಹೌದಾ? ಆದರೆ ಘನ ಹಾಗಲ್ಲ, ಅದರ ಆಕಾರ ಯಾವತ್ತೂ ನಿಶ್ಚಲವಾಗಿರ್ತದೆ. ಸೊ ಇದೊಂದು ಕ್ವಶನ್ ಸೈನ್ಸ್ ಮೇಲೆ. ಇನ್ನು ನೆಕ್ಸ್ಟ್ 3 ಅಂಗಗಳನ್ನ ಕೊಟ್ಟಿರು. ಯಾವ ಥರಪ್ಪ ಅಂದ್ರೆ ಈಗ ಮೂತ್ರನಾಳ, ಮೂತ್ರಜನಕಾಂಗ,
ವಿಸರ್ಜನಾಂಗ ವ್ಯೂಹ. ಸೊ ಈ ಥರ 3 ಅಂಗ ಕೊಟ್ಟು ಈ ಕೆಳಗಿನ ಯಾವ ಅಂಗಗಳು ವಿಸರ್ಜನೀಯ ಅಂಗಗಳಾಗಿವೆ ಅಂತ ಕ್ವಶನ್ ಕೇಳಿದರು. ಸೊ ಅದು ಆನ್ಸರ್ ಮೇಲಿನ ಎಲ್ಲವೂ ಬರುತ್ತೆ, ಯಾಕಂದರೆ ಎಲ್ಲವೂ ಕೂಡ ವಿಸರ್ಜನೀಯ ಅಂಗಗಳೇ. ಹೌದಾ? ಇನ್ನು ನೆಕ್ಸ್ಟ್ ಮೀನು ಬಗ್ಗೆ ಒಂದು ಕ್ವಶನ್ ಕೇಳಿದರು. ಯಾವ ಥರಪ್ಪ ಅಂದ್ರೆ, ಈಗ ಮೀನು ಹೆಚ್ಚು ಹೊತ್ತು ಕೆಡಬಾರ್ದಂತ ಉಪ್ಪನ್ನು ಬಳಸ್ತಾರಲ್ಲ, ಮೀನಿನ ಮೇಲೆ ಉಪ್ಪನ್ನು ಮೆತ್ತಿ ಇಡ್ತಾರಲ್ಲ, ನಾವು ಉಪ್ಪನ್ನು ಬಿಳಿಸಿ ಮತ್ತೆ ಯಾವ ರೀತಿ ಮೀನನ್ನು ಸಂರಕ್ಷಣೆ ಮಾಡಬಹುದು ಅಂತ ಕ್ವಶನ್ ಕೇಳಿದರು. ಸೊ ಇದೊಂದು ಕ್ವಶನ್. ಇನ್ನು ನೆಕ್ಸ್ಟು ಕನ್ನಡಕ ಅಂದರೆ ಚಸ್ಮಾ. ಈ ಕನ್ನಡಕವನ್ನು ತಯಾರಿಸಲು ಯಾವ ರೀತಿಯ ಗ್ಲಾಸನ್ನು ಬಳಸ್ತಾರೆ ಅಂತ ಕ್ವಶನ್ ಕೇಳಿದರು. ಅದು ಯಾವ ಗ್ಲಾಸ್ಪ ಅಂದರೆ ಕ್ರೂಸ್ ಗ್ಲಾಸ್. ಯಾವುದು? ಕ್ರೂಸ್ ಗ್ಲಾಸ್. ಓಕೆ. ಇನ್ನು ನೆಕ್ಸ್ಟು ಆಮ್ಲ. ಆಮ್ಲದ ಮೇಲೆ ಕ್ವಶನ್ ಕೇಳಿದರೆ ಯಾವ ಥರಪ್ಪ ಅಂದ್ರೆ, ಈ ಕೆಳಗಿನ ಯಾವುದು ಆಮ್ಲದ ಬಗ್ಗೆ ಹೇಳಿಕೆ ಸರಿಯಾಗಿದೆ? ಯಾವ ಹೇಳಿಕೆಪ್ಪ ಅಂದ್ರೆ, ಆಮ್ಲದ ರುಚಿಯು ಯಾವತ್ತೂ ಹುಳಿಯಾಗಿರುತ್ತದೆ. ಯಾವುದು? ಹುಳಿ. ಓಕೆ. ನೆಕ್ಸ್ಟ್ ರೈತರ ಬಗ್ಗೆ ಏನಪ್ಪ ಅಂದ್ರೆ, ಈ ರೈತರು ಯಾವತ್ತೂ ಹೊಲದಲ್ಲಿ ನೀರು ಹಾಯಿಸ್ತಾರಲ್ಲ, ಸೊ ಆ ನೀರನ್ನು ಯಾವ ಕಾರಣಕ್ಕಾಗಿ ಹಾಯಿಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ರು ಅಂತ ಅಭ್ಯರ್ಥಿಗಳು ಹೇಳಕತ್ತಾರೆ. ಕನ್ಫರ್ಮ್ ಇಲ್ಲ, ಕ್ವಶನ್ ಬಂದಿತ್ತೋ ಇಲ್ಲ ಅಂತ. ಯಾವುದು? ಈ ರೈತರ ಮೇಲೆ ಅದಷ್ಟೇ. ಇವೆಲ್ಲ ಕನ್ಫರ್ಮ್ ಕ್ವಶನ್. ಇನ್ನು ನೆಕ್ಸ್ಟ್ ಗುರುತ್ವಾಕರ್ಷಣೆ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಯಾವುದು? ಸ್ಟೀಲ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ನು, ಗುರುತ್ವಾಕರ್ಷಣೆ ಟಾಪಿಕ್ ಮೇಲೆ. ಅದು ಕೂಡ ಇವತ್ತು ಕ್ವಶನ್ ಕೇಳಿದ್ದಾರೆ. ಸೊ ಇದಿಷ್ಟು JK ಮತ್ತು ಸೈನ್ಸ್ ಕ್ವಶನ್. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದರೆ ರೀಸನಿಂಗ್ ಮತ್ತು ಮ್ಯಾಥ್ಸ್ ಕ್ವಶನ್ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಅಥವಾ ಬರೆದು ಬಂದವರು, ಸೊ ಈ ಒಂದು ನಂಬರ್ಗೆ ಯಾವುದಾದ್ರೂ ಕ್ವಶನ್ ಬಂದಿದ್ದರೆ ವಾಟ್ಸಪ್ ಮಾಡಿರಿ. ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ವಾಟ್ಸಪ್ ಮಾಡಿರಿ. ನಾವು ಆ ಒಂದು ಕ್ವಶನ್ನ ತೊಗೊಂಬಂದು ಡಿಸ್ಕಸ್ ಮಾಡ್ತೀವಿ. ಓಕೆ. ಎಕ್ಸಾಮ್ ಬರೆದಿರೋರು ಸೊ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿರಿ ಯಾವ ಥರ ಕ್ವಶನ್ ಬಂದಿದ್ವು ಅಂತ. ಸೊ ಮುಂದೆ ಎಕ್ಸಾಮ್ ಬರೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಆ ಕ್ವಶನ್ಸು. ಸೊ ಆದ ಕಾರಣದಿಂದ ಈ ಒಂದು ನಂಬರ್ ಕೊಡ್ತಾ ಇರೋದು. ಈ ನಂಬರ್ಗೆ ಕ್ವಶನ್ನ ವಾಟ್ಸಪ್ ಮಾಡಿರಿ. ನಾವು ಆ ಕ್ವಶನ್ನ ಮಾಡಿಫೈ ಮಾಡಿ ನಿಮಗೆ ತಿಳಿಸ್ತೀವಿ. ಓಕೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಎಲ್ರಿಗೂ ಮುಂದೆ ಎಕ್ಸಾಮ್ ಬರೀತಾ ಅಂತ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.